ಇದು ಟ್ರಿಗ್ನೋಮೆಟ್ರಿದು 11ನೇ ವಿಡಿಯೋ. ಇದು ಎಕ್ಸಸೈಸ್ 4ನೇ ಪ್ರಾಬ್ಲಮಲ್ಲಿ ಏನಂತ ಕೊಟ್ಟವ್ರೆ, ಗಿವನ್ 15 cot A ಈಕ್ವಲ್ ಟು 8 ಫೈಂಡ್ ಸೈನ್ ಎ ಸೀಕೆಂಟ್ ಎ ಅಂತ ಕೊಟ್ಟವ್ರೆ. ಇವಾಗ ಅದರಲ್ಲಿ ಏನು 15 cot A ಅನ್ನೋದಕ್ಕೆ ಎಷ್ಟು ಅಂತ ಕೊಟ್ಟಿರೋದು, 15 cot Aಗೆ 8 ಅಂತ ಕೊಟ್ಟವ್ರೆ. ಇವಾಗ ಸೈನ್ ಎ ಸೀಕೆಂಟ್ ಎ ಕಂಡುಹಿಡಿಬೇಕು. ಇವಾಗ ಫಸ್ಟು ಇಮ್ಯಾಜಿನರಿ ಟ್ರಯಾಂಗಲ್ ಮಾಡ್ಕೋಬೇಕು. ಇಮ್ಯಾಜಿನರಿ ಟ್ರಯಾಂಗಲಲ್ಲಿ ಈ ಆ್ಯಂಗಲ್ನ ಎ ಅಂತ ಮಾಡಬೇಕು. ಈಗ ಅದು ಮೂರೂ ಯಾವ್ಯಾವುದು ಅಂತ ಕಂಡುಹಿಡಿಬೇಕು ರೇಷಿಯೋಗಳು. 15 cot A ಈಕ್ವಲ್ ಟು 8 ಅಂದರೆ 15 ಟೈಮ್ಸ್ ಆಫ್ cot A ಅಂತ. 15 ಆ ಕಡೆ ಹೋದರೆ ನ್ಯೂಮರೇಟ್ರಿಂದ ಡಿನಾಮಿನೇಟ್ರಿಗೆ ಬರ್ತದೆ ಇದು. ಅಲ್ಲಿಗೆ cot A ಈಕ್ವಲ್ ಟು 8/15 ಆಯಿತು. cot A ಅಂದ್ರೇನು, cot A ಅಂದರೆ ಇದ್ರದ್ದು ಆಪೋಸಿಟ್ಟು. ಈ ಆ್ಯಂಗಲ್ ಎ ಆದಮೇಲೆ ಅವು ಮೂರೂ ಬರೀಬೇಕು. ಯಾವ್ಯಾವುದು ಅಡ್ಜಸೆಂಟ್, ಇದು ಏಕ್ಜಂಟಿಯಾಗಿರೋದು. ಯಾವಾಗಲೂ ದೊಡ್ಡದು ಇರ್ತದಲ್ಲ ರೈಟ್ ಆ್ಯಂಗಲ್ಗೆ ಆಪೋಸಿಟ್ಟು, ಅದು ಹೈಪೋಟೆನ್ಯೂಸು. ಈಗ ಹೇಗೆ ಪೂರ್ತಿ ಆಪೋಸಿಟ್ ಇರೋದು ಆಪೋಸಿಟ್ ಆ್ಯಂಗಲು, ಅವು ಮೂರನ್ನು ಕಂಡುಹಿಡಿಬೇಕಿರೋದು. cot A ಅಂದ್ರೇನು, tan A ಅಂದರೆ ಆಪೋಸಿಟ್ ಬೈ ಅಡ್ಜಸೆಂಟು. cot A ಅಂದರೆ tan A ರೆಸಿಪ್ರೋಕಲ್ಲು, ಅಡ್ಜಸೆಂಟ್ ಬೈ ಆಪೋಸಿಟ್ ಇದು. ಅಲ್ಲಿಗೆ cot A ಅಂದ್ರೇನು, ಅದ್ರ ಬೆಲೆ ಅಡ್ಜಸೆಂಟ್ ಬೈ ಆಪೋಸಿಟ್ಟು. ಇಲ್ಲಿ ಅಡ್ಜಸೆಂಟ್ ಬೈ ಆಪೋಸಿಟ್ಟು ಅದು ಈಕ್ವಲ್ ಟು 8/15. ಅಲ್ಲಿಗೆ ಇದೆಷ್ಟು ಆಯ್ತದ, 8/15 ಅನ್ನೋದು ಈ ರೇಷಿಯೋ ಅಡ್ಜಸೆಂಟ್ ಬೈ ಆಪೋಸಿಟ್ಟು. ಆದರೆ 8/15 ಅಂದರೆ ಇದು 8 15 ಇರ್ಬೋದು, ಇಲ್ಲ 4 7/2 ಆಗಿರ್ಬೋದು, ಇಲ್ಲ 2 ಅದು 3 3/4 ಆಗಿರ್ಬೋದು, ಇಲ್ಲ 15 30 ಆದರೂ ಆಗಿರ್ಬೋದು, 16 30. ಆ ರೇಷಿಯೋದಲ್ಲಿರಬೇಕು ಆ ಎರಡು ಸೈಡ್ಗಳು. ಯಾವ್ಯಾವುದು ಅಡ್ಜಸೆಂಟು, ಇದು ಆಪೋಸಿಟ್ಟು, 8 15 ಬೇರೆ ಬೇರೆ, 16 30 ಈ ಥರ. ಹಂಗಾಗಿ ಆ ರೇಷಿಯೋ ಇರೋದ್ರಿಂದ ಎರಡೂ ಕೆ ಅಂತ ತಗೋಬೇಕು. ಕೆ ಅಂತ ತಗೊಂಡ್ರೆ ಯಾವುದಾದ್ರೂ ಆಗಿರ್ಬೋದು ಕೆ ವ್ಯಾಲ್ಯೂ. ಕೆ 1 ಆಗಿದ್ರೆ ಇದು 8 15 ಆಗಿರ್ತದೆ, ಕೆ 2 ಆಗಿದ್ರೆ ಇದು 16 30 ಆಗಿರ್ತದೆ, ಇಲ್ಲ 4 7/2 ಆಗಿರ್ತದೆ. ಆ ರೇಷಿಯೋ ಅಷ್ಟೇ ಉಳಿದಿರ್ತದೆ. ಅಷ್ಟು ಇದು 8 ಇದು 15 ಅಡ್ಜಸೆಂಟ್ ಬೈ ಆಪೋಸಿಟ್ದು. ಅಲ್ಲಿಗ ಅಡ್ಜಸೆಂಟ್ ಅನ್ನೋದ್ರದ್ದು ಎಷ್ಟು ಬಂತು, ಅಡ್ಜಸೆಂಟ್ ಅನ್ನೋದ್ರದ್ದು 8ಕ್ಕೆ, ಅದೇ ಥರ ಆಪೋಸಿಟ್ ಅನ್ನೋದ್ರದ್ದು 15ಕ್ಕೆ. ಇದು ಅಡ್ಜಸೆಂಟು 8ಕ್ಕೆ, ಆಪೋಸಿಟ್ಟು 15ಕ್ಕೆ ಅಂತಾಯಿತು. ಇವಾಗ ಏನು ಮಾಡಬೇಕು, ಇಲ್ಲಿ ಹೈಪೋಟೆನ್ಯೂಸ್ ಕಂಡುಹಿಡಿಬೇಕು. ಹೈಪೋಟೆನ್ಯೂಸ್ನ ಎಕ್ಸ್ ಅಂತ ಬರ್ಕೋಬೇಕು. ಎಕ್ಸ್ ಅಂತ ಬರೆದ್ಬಿಟ್ಟು ಎಷ್ಟಾಯಿತು ಹೈಪೋಟೆನ್ಯೂಸು, ಇದು ಈ ಸೈಡ್ ಸ್ಕ್ವೇರ್ ಮಾಡಿದಾಗ ಹೈಪೋಟೆನ್ಯೂಸ್ ಸ್ಕ್ವೇರ್ ಆಗಬೇಕು. ಅಲ್ಲಿಗೆ 15ಕ್ಕೆ ಹೋಲ್ ಸ್ಕ್ವೇರು ಪ್ಲಸ್ 8ಕ್ಕೆ ಬರೀ ಕೆ ಸ್ಕ್ವೇರ್ ಅಂತ ಬರೀಬಾರ್ದು, ಹೋಲ್ ಸ್ಕ್ವೇರ್ ಅಂತ ಬರೆದ್ಬಿಟ್ಟು ಅದು ಎಕ್ಸ್ ಸ್ಕ್ವೇರ್ ಅಂತ ಮಾಡಬೇಕು. 15 ಸ್ಕ್ವೇರ್ ಅಂದರೆ 15 15 225. ಅದೇ ಥರ 8 8 64. 15 ಸ್ಕ್ವೇರ್ ಅನ್ನೋದು ಎಷ್ಟಾಯಿತು 225. ಕೆಗೂ ಸ್ಕ್ವೇರ್ ಮಾಡಬೇಕು, ಕೆ ಸ್ಕ್ವೇರು ಪ್ಲಸ್ 8ಕ್ಕೆ 8 64 ಸ್ಕ್ವೇರು ಕೆಗೂ ಉಳಿದಿರ್ತದೆ, ಕೆ ಸ್ಕ್ವೇರು ಈಕ್ವಲ್ ಟು ಎಕ್ಸ್ ಸ್ಕ್ವೇರು. ಈಗ 225 ಪ್ಲಸ್ 64 ಎಷ್ಟಾಯಿತು 289 ಆಯಿತು. 289 ಕೆ ಸ್ಕ್ವೇರು ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತ ಆಯ್ತಿದು. ಇವಾಗ 289 ಏನಂತ ಬರಿಬೋದು, 17 ಟೈಮ್ಸ್ ಆಫ್ 17 ಅಂತ ಬರಿಬೋದು ಇದನ್ನು. 289 17 10 170, 17 7 190, 170 179 ಕುಡಿದ್ರೆ 289 ಆಯ್ತದೆ. ಹಂಗಾಗಿ ಇದನ್ನು 17 ಸ್ಕ್ವೇರ್ ಟೈಮ್ಸ್ ಆಫ್ ಕೆ ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತ ಮಾಡ್ಬೋದು. 289 17 ಸ್ಕ್ವೇರ್ ಅಂತ ಬರ್ಕೋಬೋದು. ಈ ಸ್ಕ್ವೇರ್ ಈ ಕಡೆ ಹೋದಾಗ ಎಷ್ಟಾಯ್ತದ, 17 ಸ್ಕ್ವೇರ್ ಟೈಮ್ಸ್ ಆಫ್ ಕೆ ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. 17 ಸ್ಕ್ವೇರ್ ರೂಟಿಂದ ಆಚೆ ಬಂದಾಗ 17 ಆಯಿತು, ಕೆ ಸ್ಕ್ವೇರ್ ರೂಟಿಂದ ಆಚೆ ಬಂದಾಗ ಬರೀ ಕೆ ಆಯಿತು. ಈ ಸ್ಕ್ವೇರ್ ಔಟ್ ಆಯ್ತದ, ಈ ಸ್ಕ್ವೇರ್ ಆ ಕಡೆ ಹೋದಾಗ ರೂಟ್ ಆಗಿರೋದು. ಅಲ್ಲಿಗೆ ಎಕ್ಸ್ ಈಕ್ವಲ್ ಟು 17ಕ್ಕೆ 5. ಅಲ್ಲಿಗೆ ಎಕ್ಸ್ ಅಂದರೆ ಎಷ್ಟು 17ಕ್ಕೆ ಇದ್ರ ಬೆಲೆ ಹೈಪೋಟೆನ್ಯೂಸ್ದು. ಇವಾಗ ಅವ್ರು ಕೇಳಿರೋದು ಯಾವುದು, ಸೈನ್ ಎ ಮತ್ತು ಸೀಕೆಂಟ್ ಎ. ಸೈನ್ ಎ ಎಷ್ಟು ಅಂತ ಕೇಳವ್ರೆ, ಅದೇ ಥರ ಸೀಕೆಂಟ್ ಎ ಅನ್ನೋದು ಎಷ್ಟು ಅಂತ ಕೇಳವ್ರೆ. ಅದೆರಡರದ್ದು ಕಂಡುಹಿಡಿಬೇಕು. ಇವಾಗ ಕಂಡುಹಿಡಿಬೋದು ಅದನ್ನು. ಸೈನ್ ಎ ಈಕ್ವಲ್ ಟು ಎಷ್ಟು, ಇಲ್ಲಿ ಸೈನ್ ಎ ಅಂದರೆ ಎಷ್ಟು ಇಲ್ಲಿ ಬರೀಬೇಕು. ಸೈನ್ ಎಗೆ ಆಪೋಸಿಟ್ ಬೈ ಹೈಪೋಟೆನ್ಯೂಸು, ಆಪೋಸಿಟ್ ಬೈ ಹೈಪೋಟೆನ್ಯೂಸ್ ಅಂತ ಮಾಡಬೇಕು. ಇವಾಗ ಆಪೋಸಿಟ್ ಎಷ್ಟಾಯಿತು 15ಕ್ಕೆ
ಹೈಪೋಟೆನ್ಯೂಸು 17ಕ್ಕೆ. ಆಪೋಸಿಟ್ ಬೈ ಹೈಪೋಟೆನ್ಯೂಸ್ ಅಂದರೆ 15/17ಕ್ಕೆ. 15/17ಕ್ಕೆ ಕೆ ಹೊಡೆದಾಕಬೇಕು. 15/17 ಆಯಿತು. ಅದೇ ಥರ ಇದು ಏನು ಇದು ಸೀಕೆಂಟ್ ಎಗೆ ಏನಂತ ಬರೀಬೇಕು, ಅದ್ರದ್ದು ಇದು ಸೀಕೆಂಟ್ ಎ ಅಂದರೆ ಕಾಸ್ ಎದು ಇನ್ವರ್ಸು. ಕಾಸ್ ಎಲ್ಲಿ ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್ ಅಂತ ತಗೋತೀವಿ. ಸೀಕೆಂಟ್ ಎಲ್ಲಿ ಅದನ್ನೇ ಅಪ್ಸೈಡ್ ಡೌನ್ ಮಾಡಬೇಕು, ಹೈಪೋಟೆನ್ಯೂಸ್ ಬೈ ಅಡ್ಜಸೆಂಟ್ ಅಂತ. ಹೈಪೋಟೆನ್ಯೂಸ್ ಬೈ ಅಡ್ಜಸೆಂಟು ಅದೆಷ್ಟಾಯ್ತು ಇಲ್ಲಿ, ಹೈಪೋಟೆನ್ಯೂಸ್ ಬೈ ಅಡ್ಜಸೆಂಟು 17/8ಕ್ಕೆ. 17/8ಕ್ಕೆ ಅಂತ ಮಾಡಿ ಕೆ ಕ್ಯಾನ್ಸಲ್ ಆದಮೇಲೆ ಎಷ್ಟಾಯಿತು, 17/8. 17/8 ಅನ್ನೋದೆಷ್ಟು, ಸೀಕೆಂಟ್ ಎ ಅದು. ಸೈನ್ ಎ ಸೀಕೆಂಟ್ ಎ ಕಂಡುಹಿಡ್ದು. ಇವಾಗ ಕೆ ಅಂತ ತಗೊಳ್ಳದೇ ಇದ್ದರೂ ಬರೀ ರೇಷ್ಯೋ ತಗೊಂಡ್ರು ಅಷ್ಟೇ ಬಂದಿರ್ತದೆ. ಆದರೆ ಅದು ತಪ್ಪದು. ಸೈಡ್ಗಳು ಬರೀ ಈ ನಂಬರ್ ತಗೊಳ್ಳೋಂಗಿಲ್ಲ. ಅದ್ರ ಮುಂದೆ ಕೆ ಹಾಕಿದ್ರೆ ಈ ರೇಷ್ಯೋದಲ್ಲಿ ಸೈಡ್ ಎಷ್ಟಾದರೂ ಇತ್ತು ಅಂತ ಅದು. ಅದೇ ಥರ ನೆಕ್ಸ್ಟು ಬೇರೆ ಪ್ರಾಬ್ಲಮ್ಗಳು ಮಾಡ್ತೀನಿ. ಇವಾಗ ಬಾಯ್.